ನಮಸ್ಕಾರ ಗೆಳೆಯರೆ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಒಂದು ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಅಧಿಸೂಚನೆ ಜೊತೆ ಬಂದಿದ್ದೀನಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ದಿ ಪೋಸ್ಟ್ ಆಫ್ ದಿ ಡಿಸ್ಟ್ರಿಕ್ಟ್ ಜಡ್ಜ್ ಹೊರಡಿಸಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಸಿಲೆಬಸ್ ಆಗಿರ್ಲಿ, ಡೇಟ್, ಲಾಸ್ಟ್ ಡೇಟ್ ಯಾವಾಗ ಅಂತ ಆಗಿರ್ಲಿ, ಪ್ರತಿಯೊಂದು ಏನೇನು ಸ್ಟೇಜಸ್ ಇದೆ ಪ್ರತಿಯೊಂದು ನೋಡ್ತಾ ಹೋಗೋಣ. ಪೋಸ್ಟ್ 21 ಪೋಸ್ಟ್ ಇದಾವೆ. ದೊಡ್ಡ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳ್ತೀನಿ. ಚೆನ್ನಾಗಿ ಬರೀರಿ ಎಕ್ಸಾಮ್ಸ್ನ ಅಂತ ಹೇಳ್ತೀನಿ. ಸೊ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ವಿಶೇಷ ರಾಜ್ಯಪತ್ರಿಕೆಯಲ್ಲಿ ಹೊರಡಿಸಿದ್ದಾರೆ. ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ನೋಟಿಫಿಕೇಶನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ದಿ ಪೋಸ್ಟ್ ಆಫ್ ದಿ ಡಿಸ್ಟ್ರಿಕ್ಟ್ ಜಡ್ಜ್ ಪೋಸ್ಟ್ ಕಾಲ್ ಆಗಿರೋದು. ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 9th ಡಿಸೆಂಬರ್ ಇದೆ. 9th ಡಿಸೆಂಬರ್. ಸೊ ಈ 21 ವೇಕೆನ್ಸಿ ಕಾಲ್ ಆಗಿದಾವೆ ಡಿಸ್ಟ್ರಿಕ್ಟ್ ಜಡ್ಜಸ್. 18 ಬ್ಯಾಕ್ಲಾಕ್, 3 ನ್ಯೂ ವೇಕೆನ್ಸೀಸ್ ಕ್ರಿಯೇಟ್ ಆಗಿದಾವೆ. ಮತ್ತೆ ಕ್ವಾಲಿಫಿಕೇಶನ್ ಏನಿರ್ಬೇಕಪ್ಪ ಅಂದ್ರೆ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಲಾ ಗ್ರಾಂಟೆಡ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ ಆಫ್ ಇಂಡಿಯಾ, ಲಾ ಓದಿರ್ಬೇಕು. ಮಸ್ಟ್ ಬಿ ಪ್ರಾಕ್ಟಿಸಿಂಗ್ ಆಸ್ ಅನ್ ಅಡ್ವೊಕೇಟ್ ಇನ್ ಹೈಕೋರ್ಟ್ ಆರ್ ಇನ್ ಎ ಸಬಾರ್ಡಿನೇಟ್ ಕೋರ್ಟ್ ಆನ್ ದಿ ಲಾಸ್ಟ್ ಡೇಟ್ ಫಿಕ್ಸ್ಡ್ ಫಾರ್ ರೆಸಿಪ್ಟ್ ಆಫ್ ಅಪ್ಲಿಕೇಶನ್ಸ್ ಅಂಡ್ ಮಸ್ಟ್ ಹ್ಯಾವ್ ಸೋ ಪ್ರಾಕ್ಟಿಸ್ಡ್ ಫಾರ್ ಎ ಪೀರಿಯಡ್ ಆಫ್ ನಾಟ್ ಲೆಸ್ ದನ್ 7 years ಆಸ್ ಸಚ್ ಡೇಟ್. 7 years ಪ್ರಾಕ್ಟೀಸ್ ಮಾಡಿರ್ಬೇಕು ಅಂತ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಗೌರ್ಮೆಂಟ್ ಕೌನ್ಸಿಲ್ಸ್ ಇನ್ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಫ್ ದಿ ಸ್ಟೇಟ್ ಹ್ಯಾವಿಂಗ್ ನಾಟ್ ಲೆಸ್ ದನ್ 7 years ಆಫ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ದಿ ಲಾಸ್ಟ್ ಡೇಟ್ ಫಿಕ್ಸ್ಡ್ ಫಾರ್ ದಿ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ 48 years maximum age is 48, must not have attained the age of 48 years in the case of candidate belonging to the scheduled caste and scheduled tribes. SC/ST ಗೆ 48 years ಇದೆ. ಮುಂದೆ ನೋಡ್ತಾ ಹೋಗೋಣ. 45 years ಯಾವ್ದಕ್ಕಿದೆ ಅಂತ ನೋಡ್ತಾ ಹೋಗೋಣ. 45 years in case of others as on the last date fixed for the receipt of the online applications ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ದಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ರಿಲ್ಯಾಕ್ಸ್ಡ್ ಬೈ ದಿ 3 years ಇನ್ ದಿ ಕೇಸ್ ಆಫ್ ಎಕ್ಸ್ ಸರ್ವಿಸ್ ಮೆನ್ಸ್ ಆಗಿದ್ರೆ 3 years ರಿಲ್ಯಾಕ್ಸೇಷನ್ ಇದೆ. ಈಗ ಪೇ ಸ್ಕೇಲ್ ನೋಡ್ತಾ ಹೋಗೋಣ. 51,500 ರೂಪಾಯಿಂದ 63,070 ರೂಪಾಯಿವರೆಗೂ ಇದೆ ರೇಂಜು. 51,050 ಅದಕ್ಕೆ DA, HRA, CCA ಎಲ್ಲ ಆಡ್ ಅಪ್ ಆಗುತ್ತೆ. ನೆಕ್ಸ್ಟ್ ಪ್ರೊಬೇಷನರಿ ಪೀರಿಯಡ್. ಎ ಕ್ಯಾಂಡಿಡೇಟ್ selected will be initially on probationary period of 2 years or for extended period if necessary, and he or she must undergo such training as may be specified in the high court ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು ವೇಕೆನ್ಸಿ ಎಷ್ಟು ಅಂತ ನೋಡ್ತಾ ಹೋಗೋದ್ರೆ 2 years ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಇನ್ನು ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡ್ತಾ ಹೋಗೋದಾದ್ರೆ ಶೆಡ್ಯೂಲ್ ಕ್ಯಾಸ್ಟ್ನವ್ರಿಗೆ 2+1 ಇದೆ, ಶೆಡ್ಯೂಲ್ ಟ್ರೈಬ್ಗೆ 3 ಇದೆ, ಕ್ಯಾಟಗರಿ 1ಗೆ 3 ಇದೆ, ಕ್ಯಾಟಗರಿ 2A ಕ್ಯಾಟಗರಿ 2A ಗೆ 6 ಇದೆ, ಕ್ಯಾಟಗರಿ 2B ಗೆ 4 ಇದೆ, ಕ್ಯಾಟಗರಿ 3A ಗೆ 1 ಇದೆ, ಜನರಲ್ ಮೆರಿಟ್ಗೆ 1 ಇದೆ. ಸೊ ಟೋಟಲ್ ವೇಕೆನ್ಸಿ 21 ಆಗುತ್ತೆ. ಸೊ ಮುಂದೆ ನೋಡ್ತಾ ಹೋಗೋಣ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮೈನ್ ಯಾವ ತರ ಇದೆ, ಏನು ಇದು ಮಾಡಿದರೆ ನೋಡ್ತಾ ಹೋಗೋಣ. ಫಸ್ಟ್ 3 stages ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಮೇನ್ ಎಕ್ಸಾಮಿನೇಷನ್ ಇರುತ್ತೆ, ಲಾಸ್ಟ್ ಅಲ್ಲಿ ವೈವೋಸಿ ಇರುತ್ತೆ ಅಂತ. First, preliminary examination. The preliminary examination shall be conducted by way of objective type question paper with a multiple choice. 1.5 hours timings ಇರುತ್ತೆ, 100 marks ಗೆ. Syllabi said examination shall be following. ಏನಿದೆ ಅಂದ್ರೆ ಪಾರ್ಟ್ ಎ ನಲ್ಲಿ ಸಿವಿಲ್ ಲಾ ಇರುತ್ತೆ, ಪಾರ್ಟ್ ಬಿ ನಲ್ಲಿ ಕ್ರಿಮಿನಲ್ ಲಾ ಇರುತ್ತೆ, ಪಾರ್ಟ್ ಸಿ ನಲ್ಲಿ ಜನರಲ್ ನಾಲೆಜ್ ಇರುತ್ತೆ. ಜನರಲ್ ನಾಲೆಜ್ ನಲ್ಲಿ ಟೆಸ್ಟ್ ಫಾರ್ ರೀಸನಿಂಗ್ ಅಂಡ್ ಮೆಂಟಲ್ ಆಪ್ಟಿಟ್ಯೂಡ್ ಅಂತ ಇದೆ, ಮೆಂಟಲ್ ಅಬಿಲಿಟಿ ಅಂತಿದೆ. ನೋಡೋಣ ಸಿಲೆಬಸ್, ಡೀಟೇಲ್ ಸಿಲೆಬಸ್ ಖಂಡಿತ ಸಿಕ್ಕಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್. ದಿ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ದಿ ಡಿಸ್ಟ್ರಿಕ್ಟ್ ಜಡ್ಜ್ ಶಲ್ ಕನ್ಸಿಸ್ಟ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಆಫ್ 2 papers ಇರುತ್ತಂತೆ. ರಿಟರ್ನ್ ಎಕ್ಸಾಮಿನೇಷನ್ 2 papers ಕನ್ಸಿಸ್ಟಿಂಗ್ ಆಫ್ 3 hours ಡ್ಯೂರೇಷನ್ 3 hours ಇರುತ್ತೆ ವಿತ್ 150 marks ಮ್ಯಾಕ್ಸಿಮಮ್ ಈಚ್ ಪೇಪರ್. ಎರಡು ಪೇಪರ್ ಇರುತ್ತೆ, 150 marks 150 marks. ಒಂದು ಸಿವಿಲ್ ಲಾ ಇರುತ್ತೆ, ಇನ್ನೊಂದು ಕ್ರಿಮಿನಲ್ ಲಾ ಇರುತ್ತೆ. ನೆಕ್ಸ್ಟ್ ಇಟ್ ಈಸ್ ಕಂಪಲ್ಸರಿ ಫಾರ್ ಆಲ್ ಕ್ಯಾಂಡಿಡೇಟ್ ಟು ಆನ್ಸರ್ ಅಟ್ ಲೀಸ್ಟ್ ಒನ್ ಆಫ್ ದಿ ಪೇಪರ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಇನ್ ಸೋ ಫಾರ್ ಆಸ್ ದಿ ಅದರ್ ಪೇಪರ್ ಈಸ್ ಕನ್ಸರ್ನ್ಡ್
it shall be optional for the candidate to answer the same either in English or in Kannada, in which event the said paper shall be answered entirely in language which option is excised ಅಂತ ಕ್ಲಿಯರ್ ಆಗಿ ಹೇಳಿದರೆ. ಒಂದು ಕಂಪಲ್ಸರಿ ಮಾಡಿದರೆ ಇಟ್ ಈಸ್ ಕಂಪಲ್ಸರಿ ಫಾರ್ ಆಲ್ ಕ್ಯಾಂಡಿಡೇಟ್ ಟು ಆನ್ಸರ್ ಅಟ್ ಲೀಸ್ಟ್ ಒನ್ ಆಫ್ ದಿ ಪೇಪರ್ ಇನ್ ಇಂಗ್ಲೀಷ್ ಅಂತ ಹೇಳಿದರೆ, ಒಂದು ಪೇಪರ್ನ ಇಂಗ್ಲೀಷಲ್ಲಿ ಅಟೆಂಡ್ ಮಾಡಲೇಬೇಕು ಅಂತ. ನೆಕ್ಸ್ಟು ವೈವೋಸಿ. ದಿ ವೈವೋಸಿ ಶೆಲ್ ಕ್ಯಾರಿ 50 ಮಾರ್ಕ್ಸ್ ಇರುತ್ತೆ. ಕ್ಯಾಂಡಿಡೇಟ್ ಜನರಲ್ ನಾಲೆಡ್ಜ್ ಗ್ರಾಪ್ಸ್ ಆನ್ ಎ ಪ್ರಿನ್ಸಿಪಲ್ಸ್ ಆಫ್ ಲಾ ಅಂಡ್ ಸಸ್ಟೈನಬಿಲಿಟಿ ಆಫ್ ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್ ಶೆಲ್ ಬಿ ಟೆಸ್ಟೆಡ್ ಅಂತ ಹೇಳ್ತಾರೆ. ವೈವೋಸಿನಲ್ಲಿ ಏನೇನು ಕೇಳ್ತಾರೆ ಅಂತ. ಮಿನಿಮಮ್ ಮಾರ್ಕ್ಸ್ ಪಾಸ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಶೆಲ್ ಬಿ 50 ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC ಮತ್ತು ST ಅವರಿಗೆ 50 ಅಂಡ್ 60 ಫಾರ್ ಅದರ್ಸ್. SC ST ಅವರಿಗೆ 50 ಮಿನಿಮಮ್ ಮಾರ್ಕ್ಸ್ ಬರಲೇಬೇಕು. ಅದರ್ ದ್ಯಾನ್ SC ST ಯಾರಿದ್ದಾರೆ ಅವ್ರಿಗೆ 60 ಮಿನಿಮಮ್ ಬರಲೇಬೇಕು ಅಂತಿದೆ. ನೆಕ್ಸ್ಟ್ ದಿ ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸ್ ಇನ್ ಈಚ್ ಪೇಪರ್ ರಿಟರ್ನ್ ಎಕ್ಸಾಮಿನೇಷನ್ ಕ್ಯಾರಿಂಗ್ 150 ಮಾರ್ಕ್ಸ್ ಶೆಲ್ ಬಿ 50 ಮಾರ್ಕ್ಸ್ ಇನ್ ಈಚ್ ಪೇಪರ್ ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC ST. 150 ಮಾರ್ಕ್ಸ್ ಅಲ್ಲಿ 50 ಮಾರ್ಕ್ಸ್ SC ST ಕ್ಯಾಂಡಿಡೇಟ್ಸ್ ತಗೊಳ್ಳೇಬೇಕು ಪಾಸಿಂಗ್ ಮಾರ್ಕ್ಸ್. ನೆಕ್ಸ್ಟ್ ಅಂಡ್ 60 ಮಾರ್ಕ್ಸ್ ಫಾರ್ ಅದರ್ಸ್, ಬೇರೆಯವರು 60 ಮಾರ್ಕ್ಸ್ ತಗೊಳ್ಳೇಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. However, the total marks to be secured for pass the written examination shall be 120 marks out of 300. 300 ಗೆ 120 marks SC ST candidates ತಗೊಳ್ಳೇಬೇಕು. ನೆಕ್ಸ್ಟ್ 150 marks GM ಇನ್ ಸೆನ್ಸ್ ಅದರ್ಸ್ ಯಾರಿದ್ರೆ ಅವರು 300 ಗೆ 150 ತಗೊಳ್ಳೇಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. In order to be considered under general category, a candidate belonging to the SC ST has to secure the minimum marks prescribed for general category in preliminary examination, main examination and viva-voce. SC ST candidates ಗೆ ಎಷ್ಟು ಪ್ರಿಸ್ಕ್ರೈಬ್ ಹೇಳಿದರೆ ಅದಷ್ಟು ಮಾರ್ಕ್ಸ್ ನ ತಗೊಳ್ಳೇಬೇಕು ಅಂತ ಕ್ಲಿಯರ್ ಆಗಿ ಹೇಳಿದರೆ. ಅದರ್ಸು ಅಷ್ಟೇನೆ. ಮುಂದೆ ನೋಡ್ತಾ ಹೋಗೋಣ. ಫ್ರಮ್ ಅಮಾಂಗ್ ದಿ ಕ್ಯಾಂಡಿಡೇಟ್ಸ್ ಹೂ ಆರ್ ಎಲಿಜಿಬಲ್ ಫಾರ್ viva-voce as per the rules, as per the class 2, as far as maybe such number of candidate as is equal to 3 times the number of vacancies notified ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ವೈವೋಸಿಗೆ ಎಷ್ಟು ವೇಕೆನ್ಸಿ ಇರುತ್ತೋ ಆ ವೇಕೆನ್ಸಿಯ 1:3 ಪೋಸ್ಟ್, ಒಂದು ವೇಕೆನ್ಸಿಗೆ 3 ಪೋಸ್ಟ್ ಕಾಲ್ ಮಾಡ್ತಾರೆ ಅಂತ, ಒಂದು ವೇಕೆನ್ಸಿಗೆ 3 ಜನನ ಕರೀತಾರೆ ಅಂತ. ಸೊ 1:3 ಅಲ್ಲಿಗೆ 21 × 3 ಆಗುತ್ತೆ, ಲೆಕ್ಕ ಹಾಕೊಳ್ಳಿ. ಕ್ಯಾಂಡಿಡೇಟ್ ಬಿಲಾಂಗ್ ಟು ದಿ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಎ ಶೆಡ್ಯೂಲ್ ಟ್ರೈಬ್ ಹೂ obtains minimum of 40% and a candidate not belonging to the scheduled caste or scheduled tribe who obtains a minimum marks of 50% in viva-voce shall be eligible for the consider for the selection of the post ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. SC ST ಕ್ಯಾಂಡಿಡೇಟ್ಸ್ viva-voce ನಲ್ಲಿ 40%, ಅದರ್ ದನ್ SC ST 50% ತಗೊಳ್ಳೇಬೇಕು ಅಂತ ಇದೆ viva-voce ನಲ್ಲಿ. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಶಲ್ ಬಿ ಮೇಡ್ ಇನ್ ಆರ್ಡರ್ ಟು ಮೆರಿಟ್ ಆನ್ ದಿ ಬೇಸಿಸ್ ಆಫ್ ಅಗ್ರಿಗೇಟ್ ಆಫ್ ದಿ marks obtained in the written examination and viva-voce test subject to the government orders relating to the reservation of posts for the scheduled caste and scheduled tribes and other backward classes ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ selection of candidates shall be made in order to merit of the on the basis of aggregate marks obtained in the written examination and viva-voce. ರಿಟರ್ನ್ ಎಕ್ಸಾಮಿನೇಷನ್ ಏನ್ ಮಾರ್ಕ್ಸ್ ತಗೊಂಡಿರ್ತಾರೆ, ನೆಕ್ಸ್ಟ್ viva-voce ನಲ್ಲಿ ಏನ್ ಮಾರ್ಕ್ಸ್ ತಗೊಂಡಿರ್ತಾರೆ ಅದನ್ನ ಕನ್ಸಿಡರ್ ಮಾಡ್ತೀವಿ ಸೆಲೆಕ್ಷನ್ಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ provided that no candidate who has secured less than the minimum marks specified above, if any paper of written examination shall be eligible for viva-voce, in any paper of the written examination or viva-voce shall be eligible for appointment of district judge. ಸೊ ಇದರ ಅರ್ಥ ಇಷ್ಟೇ, ಅಲ್ಲಿ ಹೇಳಿರ್ತಕ್ಕಂಥ ಪ್ರಿಸ್ಕ್ರೈಬ್ಡ್ ಏನಿದೆ ಮಿನಿಮಮ್ ಮಾರ್ಕ್ಸ್ ರೀಚ್ ಆಗಲೇಬೇಕು ಅಂತ ಅಷ್ಟೇನೆ. ನೆಕ್ಸ್ಟ್ ಡಿಸ್ಕ್ವಾಲಿಫಿಕೇಶನ್ ಫಾರ್ ಅಪಾಯಿಂಟ್ಮೆಂಟ್ ಅಂತ ಇದೆ. Unless he or she is a citizen of India, no person shall be eligible for appointment of the services. ಏನೇನು ಡಿಸ್ಕ್ವಾಲಿಫಿಕೇಶನ್ ಅಂತ ಇದೆ ಅಂದ್ರೆ, unless he or she is a citizen of India, ಭಾರತೀಯ ಪೌರತ್ವ ಹೊಂದಿಲ್ಲದೆ ಹೋದ್ರೆ. ನೆಕ್ಸ್ಟ್ he or she compulsory retired, removed or dismissal from the judiciary services or from services of government or statutory or local authority, or if a candidate after being selected as a judicial officer has been discharged from a service of the probationary period. ಗೌರ್ಮೆಂಟ್ ಸರ್ವಿಸ್ ಇಂದ ಏನಾದ್ರು ತೆಗೆದಾಕಿದ್ರೆ ಅಂತ ಅರ್ಥ ಇದೆ. ಇದು ಗೌರ್ಮೆಂಟ್ ಸರ್ವಿಸ್ ಇಂದ ಏನಾದ್ರು ಕೆಲಸದಿಂದ ತೆಗೆದಾಕಿದ್ರೆ ಎಲಿಜಿಬಲ್ ಇಲ್ಲ ಅಂತ.
if he or she has been convicted of a offense involving moral turpitude, or who is or has been permanently barred or disqualified by High Court of or Union Public Service Commission or any state public service commission from appearing the examinations ಆಗಿದ್ರೆ ಅವ್ರಿಗೂ ಕೊಡ್ತಾ ಇಲ್ಲ. ಸೊ ಅದು ಅವ್ರದ್ದು ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಹೇಳಿದರೆ. ಪೆನಾಲ್ಟಿ ಆರ್ ಪನಿಷ್ಮೆಂಟ್ ಹ್ಯಾಸ್ ಬಿನ್ ಇಂಪೋಸ್ ಬೈ ಬಾರ್ ಕೌನ್ಸಿಲ್ ಆಗಿದ್ರು ಎಲಿಜಿಬಲ್ ಇಲ್ಲ. He or she directly or indirectly influences the recruiting authority by means of any. He or she directly or indirectly influences the recruiting authority by any means. ಯಾವುದೇ ರೀತಿ ಇನ್ಫ್ಲೂಯೆನ್ಸಸ್ ಮಾಡಿಸೋಗಿಲ್ಲ ಅಂತ ಹೇಳಿದರೆ ಇಷ್ಟು ಮೇನ್ ಕಂಡೀಷನ್ಸ್ ಇಷ್ಟಿದಾವೆ. ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೋಡ್ ಆಫ್ ಪೇಮೆಂಟ್ ಫೀ ಯಾವ ತರ ನೋಡ್ತಾ ಹೋಗೋಣ. ಆನ್ಲೈನ್ ಪೇಮೆಂಟ್ ಯಾವ ತರ ಇದೆ ಅಂತ. Mode of payment: on submission of application through online, the candidate shall make online payment of prescribed fees by State Bank of India online payment gateway through the ಕೆಳಗಡೆ ಲಿಂಕ್ ಕೊಟ್ಟಿರಲ್ಲ, ಲಿಂಕ್ ಮುಖಾಂತರ ಪೇ ಮಾಡಬಹುದು. ಚಲನ್ ಪೇಮೆಂಟ್ ಆಪ್ಷನ್ ಇದೆ. on submission of application through online, the candidate shall download the challan PDF format from the State Bank of India ಆನ್ಲೈನ್ ಪೇಮೆಂಟ್ ಗೇಟ್ವೇ ಥ್ರೂ ಅದ್ರ ಮುಖಾಂತರ ಮಾಡಬಹುದು ಅಂತಿದೆ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ 9/12/21 ಲಾಸ್ಟ್ ಡೇಟ್. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಆಫ್ ಫೀಸ್ 14/12/21. ಲಾಸ್ಟ್ ಡೇಟ್ ಆಫ್ ಅದು ಆನ್ಲೈನ್ಗೆ. ಇದು ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಆಫ್ ಫೀ ಥ್ರೂ ಚಲನ್ 14/12 ಅದಕ್ಕೂ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫೀಸ್ ಇದೆ ಸಪ್ರೇಟ್ ಆಗಿ. ದಿ ಕ್ಯಾಂಡಿಡೇಟ್ ಶಲ್ ರೆಮಿಟ್ ಆನ್ ಅಮೌಂಟ್ ಆಫ್ 500 rupees. ಬಟ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗ್ ಟು SC ST ಕ್ಯಾಟಗರಿ 1 ಇದ್ರೆ 250 ರೂಪಾಯಿ ಇದೆ. ಮಿಕ್ಕಿದವ್ರು ಎಲ್ಲರಿಗೂ 500 ಇದೆ. ಮೇನ್ಸ್ ಎಕ್ಸಾಮಿನೇಷನ್ ಫೀಸ್ ಶೆಲ್ ಬಿ ಪೇ ಬೈ ಈಚ್ ಕ್ಯಾಂಡಿಡೇಟ್ ಹೂ ಇಸ್ ಸಕ್ಸಸ್ಫುಲ್ ಇನ್ ದಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಕ್ಸಸ್ ಆದ ನಂತರ ಮೇನ್ಸ್ಗೆ ಫೀಸ್ ಪೇ ಮಾಡಬೇಕು ಅಂತ ಇದೆ. ಅಂಡ್ ಎಲಿಜಿಬಲ್ ಟು ಅಪಿಯರ್ ಫಾರ್ ದಿ ಮೇನ್ ಎಕ್ಸಾಮಿನೇಷನ್ ಇಮಿಡಿಯೇಟ್ಲಿ ವಿತಿನ್ 15 days ಫ್ರಮ್ ದಿ ಡೇಟ್ ಆಫ್ ದಿ ಅನೌನ್ಸಿಂಗ್ ದಿ ರಿಸಲ್ಟ್ ಆಫ್ ದಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್, failing which their candidature will not be considered for mains examination ಅಂತ ಕ್ಲಿಯರ್ ಆಗಿ ಹೇಳಿದರೆ. ದಿ ಕ್ಯಾಂಡಿಡೇಟ್ shall remit an amount of 1000 rupees ಹೇಳಿದ್ದಾರೆ. ಇನ್ ಕೇಸ್ SC ST ಆದ್ರೆ 750 rupees ಅಂತ ಹೇಳಿದ್ದಾರೆ. ಫೀಸ್ ಒನ್ಸ್ ಪೇಡ್ ಶಲ್ ನಾಟ್ ಬಿ ರಿಫಂಡೆಡ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ಕಂಡೀಷನ್ಸ್ ಹೇಳಿದರೆ, ಕ್ಯಾಂಡಿಡೇಟ್ ಶಲ್ ಅಪಿಯರ್ ಫಾರ್ ದಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೈನ್ ಎಕ್ಸಾಮಿನೇಷನ್ ಬೈ ದೇರ್ ಓನ್ ಕಾಸ್ಟ್, ಅವರ ಓನ್ ಇದ್ರಲ್ಲಿ ಅಪಿಯರ್ ಆಗಬೇಕು ಅಂತ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ ಅಂತ ಹೇಳಿದರೆ. ಕ್ಯಾಂಡಿಡೇಟ್ ಶಲ್ ಪ್ರೊಸೆಸ್ ದಿ ಫಾಲೋಯಿಂಗ್ ಸರ್ಟಿಫಿಕೇಟ್ಸ್ ಬಗ್ಗೆ ಹೇಳಿದರೆ, ಅದನ್ನ ಓದಿ ನೋಡ್ಕೊಳ್ಳಿ ಏನೇನು ಅಂತ ಡೀಟೇಲ್ ಆಗಿ ಹೇಳಿದರೆ. ಇದು ಅಷ್ಟೇನೆ. ರೂರಲ್ಗೆ ಕ್ಯಾಟಗರಿ ಬಗ್ಗೆ ಹೇಳಿದರೆ ಇದು ಅಷ್ಟೇನೆ, ಇನ್ನೇನಿಲ್ಲ. ಇಷ್ಟೇ. ಈ ನೋಟಿಫಿಕೇಶನ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀವಿ. ಮತ್ತೆ ಜನರಲ್ ಸ್ಟಡೀಸ್ ನೋಟ್ಸ್ನ ಬಿಡೋ ಪ್ರಯತ್ನ ಮಾಡ್ತೀವಿ ಪರ್ಟಿಕ್ಯುಲರ್ ಈ ಎಕ್ಸಾಮ್ಸ್ಗೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಮಸ್ಕಾರ.